ಆನೆ ಬರುತ್ತಂತ ಅಂದ್ರಲ್ಲ, ಅದಕ್ಕೆ ಕುತ್ಕೊಳ್ಳೋಣ. ಇವಾಗ ಅಂತ ಬರೋದು, ಮಧ್ಯಾಹ್ನದ ಪೂಜೆಗೆ ಬರುತ್ತಂತೆ. ಕುತ್ಕೋ ಅನಿತಾ, ಕುತ್ಕೊಂಡು ನೋಡ್ಕೊಂಡು ಹೋಗೋಣ. ಕುತ್ಕೋ. ಇವ್ರು ಛತ್ರಿ ಮಡ್ಸ್ಬಿಡಿ, ಮಳೆ ಬರ್ತಾ ಇಲ್ಲ. ಕಣ್ಣು ನೋಡ್ಕೊಂಡು ಮಳೆ ಬರ್ತಾ ಇಲ್ಲ. ಇಲ್ಲ, ಮಳೆ ಬರ್ತಾ ಇಲ್ಲ. ತೋರಿಸ್ಕೊಳ್ಳಿ. ನೀವು ಕ್ಯೂವಲ್ಲಿ ಬಂದ್ರಾ? ಕ್ಯೂವಲ್ಲಿ ಬಂದು ಅಲ್ಲಿ ಒಂದು ಅಲ್ಲಿ ಬರಲಿಲ್ಲ. ಅಲ್ಲೇ ಈಗ ಆ ಕಡೆ ಕ್ಯೂವಲ್ಲಿ ಅರ್ಧ ಬಂದು ಒಳಗಡೆಯಿಂದ ಈ ಕಡೆ ಬಂದ. ಈ ಕಡೆಯಿಂದ ಏನು 5 ಅವರ್ ಆಗುತ್ತೆ ಅಂತ ದರ್ಶನ ಅಂತಂದ್ರು. 1,000 ರೂಪಾಯಿ ಟಿಕೆಟ್ ಕೊಡಿ ಅಂದರೆ ಅದಕ್ಕೂ ಕ್ಯೂ ಇದೆ. ಅದೇ ಎಲ್ಲ ಜನ ಕ್ಲೋಸ್ ಆಗ್ಬೇಕಂತ, ಅರ್ಧ ಜನ ಹೋಗ್ಮೇಲೆ ಕೊಡ್ತೀವಿ ಅಂತಾರೆ. ಜನ ಸಾಗರ ಅಲ್ಲ. ಇದೊಂದೇ ದೇವಸ್ಥಾನ ಟೈಮ್ ಮಾಡ್ತಾರೆ, ನೋಡ್ತಾ ಇರಿ. ಬೇರೆ ದೇವಸ್ಥಾನ ನೋಡಕ್ಕೆ ಆಗಲ್ಲ. ಎಲ್ಲ ನೋಡಿ ದರ್ಶನ ಮಾಡಿದ್ವಲ್ಲ, ಆರಾಮಾಗಿ ಹೋಗೋದಾಯ್ತು. ಬೆಂಗಳೂರಿಗೆ ಹೋಗ್ಬೋದಾನೆ ರಾತ್ರಿ ಎಲ್ಲ ನಾನೇ ಎದ್ದಿದ್ದೆ ತಾನೆ. ಇನ್ನೇನು ಅಕ್ಕಪಕ್ಕ ದೇವಸ್ಥಾನಗಳಿದೆ, ಇವಾಗಲೇ ದರ್ಶನ ಆಗೋದು. ಅದೇ ಇದು ಯಾವುದು ಇಲ್ಲ. ಅವಳು ಇವಾಗಲೇ ಬರಲ್ಲ, ನೋಡ್ಕೊಂಡು ಬರಲ್ಲ. ಕೇರಳ ರಾಜ್ಯದ ಕೊತ್ತನೂರಿಗೆ ಹೋಗಿದ್ದೀವಿ. ಅಲ್ಲಿದ್ದೀವಿ, ಅದು ಕೊತ್ತನೂರಿನಲ್ಲಿ ಇದ್ದೀವಿ. ಜನಸಾಗರ, ತುಂಬ ಜನಸಾಗರ. ಒಂದು ತಿಂಗಳು ಓಪನ್ ಮಕ್ಳಿಗೆ ಬಿಡ್ತಾರೆ 20 ದಿವಸ, ಅದರಲ್ಲಿ 15 ದಿವಸ ಜಾಸ್ತಿ ಗಂಡು ಮಕ್ಳಿಗೆ ಬಿಡ್ತಾರೆ ಅಷ್ಟೇ. ಅದು ವರ್ಷಕ್ಕೆ ಒಂದೇ ಸಲ ಓಪನ್ ಮಾಡ್ತಾರೆ. ಅದರಿಂದ ಜನಸಾಗರ, ತುಂಬ ಜನ ಇದೆ, ಕ್ರೌಡ್ ಜಾಸ್ತಿ ಇದೆ. ಮಳೆ ಬರ್ತಾ ಇರುತ್ತೆ, ಮೇಲೆ ಕೆಳಗಡೆ ಎಲ್ಲ ನೀರು, ಆನೆಗಳು ಸುತ್ತಾಗ್ತಾ ಇರ್ತವೆ. ಅದೇ ದೇವಸ್ಥಾನದಲ್ಲೇ ಆನೆಗಳು ತುಂಬ ಪ್ರವೇಶ ಮಾಡ್ತವೆ. ಅದರಿಂದ ಅಲ್ಲಿಗೆ ಹೋಗಿದ್ವಿ ನಾವು. ಅಂದರೆ ಅದರ ಇತಿಹಾಸ ಏನು ಅಂತಂದರೆ, ಅಲ್ಲಿ ಅಗ್ನಿ ಪ್ರವೇಶ ಮಾಡಿದ್ಲು ಮಹಾತಾಯಿ ನಮ್ಮಮ್ಮ. ಯಾರು? ಪಾರ್ವತಿ ದೇವಿ. ಶಿವನಿಗೆ ಅಳಿಯನ ಮನೆಯಲ್ಲಿ ಅವರು ಬೈತಾ ಇರ್ತಾರೆ, ನಿನ್ನ ಗಂಡ ಅಂಥವ್ನು ಇಂಥವ್ನು ಅಂತ ಬೈತಾ ಇದ್ದಾರೆ. ಅವಮಾನ ಮಾಡಿದಕ್ಕೋಸ್ಕರ, ನನ್ನ ಗಂಡನಿಗೆ ಈ ಥರ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಗಂಡನ ಮಾತು ನಾನು ಕೇಳದೆ ನಾನು ತಂದೆ ಮನೆಗೆ ಯಜ್ಞಕ್ಕೆ ಬಂದಿದ್ದೀನಿ. ಅದರಿಂದ ದಕ್ಷನ ಮಗಳು ಪಾರ್ವತಿ ದೇವಿ, ಆ ಅಮ್ಮ ಸತಿ, ಆ ಅಮ್ಮ ಏನು ಮಾಡ್ತಾಳೆ, ಅವಮಾನ ತಾಳಕ್ಕಾಗದೆ ಗಂಡನಿಗೆ ದೂಷಿಸ್ತಾ ಇರ್ತಾರಲ್ವ, ಅದಕ್ಕೆ ಅದೇ ಅಗ್ನಿಕುಂಡದಲ್ಲಿ ಆ ಅಮ್ಮ ಅಗ್ನಿ ಪ್ರವೇಶ ಮಾಡಿಬಿಡ್ತಾಳೆ. ಆವಾಗ ಶಿವ ಏನು ಮಾಡ್ತಾನೆ ಗೊತ್ತಾಗುತ್ತೆ, ಆ ಶಿವನಿಗೆ ಅಗ್ನಿ ಪ್ರವೇಶ ಮಾಡಿಬಿಟ್ಟಿದ್ದಾಳೆ ನನ್ನ ಸತಿ ಅಂತ ಹೇಳ್ಬಿಟ್ಟು, ಜಡೆಯಿಂದ ಒಂದು ಜಡೆಯನ್ನು ಕಿತ್ಬಿಟ್ಟು ಕೆಳಗಡೆ ಹಾಕಿ ಭೈರವನ್ನ ಕಳಿಸ್ತಾನೆ. ಭೈರವ, ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಿ ಅಂತ. ಆ ಯಪ್ಪ ವಿಶ್ವರೂಪ ತಾಳಿ ಆ ಮಹಾತಾಯಿ ನಮ್ಮಮ್ಮನ ಅಗ್ನಿ ಪ್ರವೇಶದಿಂದ, ಅಗ್ನಿಯಿಂದ ಎತ್ಕೊಂಡು ಭುಜದ ಮೇಲೆ ಹಾಕ್ಕೊಂಡು ಕೈಲಾಸಕ್ಕೆ ಹೋಗಿದ್ದೋ ಜಾಗ ಅದು. ತುಂಬ ಪುಣ್ಯಕ್ಷೇತ್ರ. ಆ ಜಾಗದಲ್ಲಿ ಹೋದರೆ ತುಂಬ ಸತ್ಯ ಇದೆ. ಆದರೆ ತುಂಬ ಜನ ಇದ್ದಾರೆ. ಆದರೆ ನೋಡಿಕೊಂಡು ಆ ದಿನ ನೀವು ನೋಡಿಕೊಂಡು ಹೋಗ್ಬೇಕಾಗುತ್ತಷ್ಟೇ. ಆದರೆ ಇನ್ನು ಕೇವಲ 20ನೇ ತಾರೀಕುವರೆಗೂ ಅಷ್ಟೇ ಮಾತ್ರ ಹೆಣ್ಮಕ್ಳಿಗೆ ಪ್ರವೇಶ ಇರುತ್ತಲ್ಲಿ. ಅದನ್ನ 1,000 ರೂಪಾಯಿ ಒಂದು ಟಿಕೆಟ್ ಕೊಟ್ಟು ತೊಗೊಳ್ತಾ ಇದ್ರೂ, ಆ ಟಿಕೆಟ್ ತೊಗೊಳಕ್ಕೂ ಸಹ ಅಲ್ಲಿ ಕ್ಯೂ ತುಂಬ ಇದೆ. ಗಂಟೆಗಟ್ಟಲೆ ನಿಂತ್ಕೊಂಡ್ರು 1,000 ರೂಪಾಯಿ ಟಿಕೆಟು ಸಿಗ್ತಾ ಇಲ್ಲ ಅಲ್ಲಿ. ಅದರಿಂದ ತುಂಬ ಸತ್ಯವಾದ ಜಾಗ ಅದು. ತುಂಬ ಒಳ್ಳೇದಾಗುತ್ತೆ ಹೋಗ್ಬಿಟ್ಟು ಬಂದರೆ, ಹೆಣ್ಮಕ್ಳು ಗಂಡು ಮಕ್ಕಳಾಗಲಿ ಒಂದು ಒಳ್ಳೇದಾಗುತ್ತೆ ಅಂತೇಳಿ ಒಂದು ನಂಬಿಕೆ ಇದೆ ಅಲ್ಲಿ. ಆದ್ದರಿಂದ ನೀವು ಯಾರು ಬೇಕಾದರೂ ಹೋಗ್ಬೋದು. ಅಂದರೆ ಇನ್ನು 5 ದಿವಸದಲ್ಲಿ ಹೋಗಿ ಬನ್ನಿ. ಆ ಹೆಣ್ಮಕ್ಳಿಗೆ ಅಷ್ಟೇ ಪ್ರವೇಶ ಇದೆ ಅಲ್ಲಿ. ಆಲ್ ಇಂಡಿಯಾ ಬಂಜಾರ ಸಂದೇಶ್ ಟಿವಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಕೊತ್ತನೂರು
ನಾಗೊಂಚೂರು ವಿಡಿಯೋ ಮಾಡಲ್ಲ ಹೋಗ್ತೀನಿ ಎರಡೇ ನಿಮಿಷ. ವಿಡಿಯೋನಾ ಕಾಟನ್ ತರ ಉಟ್ಕ ಬರ್ಬೇಕಾಗಿತ್ತು. ನೀರಿಲ್ಲ ಅಂದ್ರೆ ಸರಿಯಾಗದು. ನೀರಿಲ್ಲ ನಮ್ನ ಮಾಡ್ಕೊಂತ ಇದ್ದೀವಿ. ನನ್ನೇ ಮಾಡ್ಕೊಳ್ಳಿಲ್ಲ. ಎಲ್ಲಾರನ್ನೂ ಮಾಡ್ಕೊತೀವಿ. ಕೊತ್ತನೂರು ಬೇಜಾರು ನೋಡ್ಸ್ಕೊಳ್ಳಿ. ಇದು ನಂದ್ರಲ್ಲಿ ವರ್ಷದ್ರೆ ಕಾಣಿಸ್ತಿಲ್ಲ. ಕಾಟನ್ ಅದಕ್ಕೆ ಎಳ್ಕೊತಿದ್ದೀನಿ. ಕೊತ್ತನೂರು ನಾಗೊಂಚೂರು ವಿಡಿಯೋ ಮಾಡಲ್ಲ ಹೋಗ್ತೀನಿ ಎರಡೇ ನಿಮಿಷ. ವಿಡಿಯೋನಾ ಮಾಡಿ ಮಾಡ್ತಾ ಇದ್ದೀನಿ. ಬೆಟ್ಟ ಗುಡ್ಡ ಎಲ್ಲ ಮಾಡ್ಕೊಂಡು ಕೊತ್ತನೂರು ನಾಗೊಂಚೂರು ವಿಡಿಯೋ ಮಾಡಲ್ಲ ಹೋಗ್ತೀನಿ ಎರಡೇ ನಿಮಿಷ. ವಿಡಿಯೋನಾ ಆನೆ ಬರುತ್ತೆ ಅಂತ ಅಂದ್ರಲ್ಲ, ಅದಕ್ಕೆ ಕೂತ್ಕೊಳ್ಳೋಣ. ಇವಾಗ ಅಂತ ಬರೋದು ಮಧ್ಯಾಹ್ನದ ಪೂಜೆಗೆ ಬರುತ್ತೆ ಅಂತ. ಕುತ್ಕೋ ಅನಿತಾ, ಕುತ್ಕೊಂಡು ನೋಡ್ಕೊಂಡು ಹೋಗೋಣ. ಕುತ್ಕೋ. ಇವ್ರು ಛತ್ರಿ ಮಡಿಸ್ಬಿಡಿ, ಮಳೆ ಬರ್ತಾ ಇಲ್ಲ. ಕಣ್ಣು ನೋಡ್ಕೊಂಡು ಮಳೆ ಬರ್ತಾ ಇಲ್ಲ. ಇಲ್ಲ ಮಳೆ ಬರ್ತಾ ಇಲ್ಲ, ತೋರಿಸ್ಕೊಳ್ಳಿ. ನೀವು ಕ್ಯೂವಲ್ಲಿ ಬಂದ್ರಾ? ಕ್ಯೂವಲ್ಲಿ ಬಂದು ಅಲ್ಲಿ ಬಂದು ಎಷ್ಟೊತ್ತು ಬಂದ್ರಿ? ಅಲ್ಲಿ ಬರ್ಲಿಲ್ಲ. ಅಲ್ಲೇ ಈಗ ಆ ಕಡೆ ಕ್ಯೂವಲ್ಲಿ ಅರ್ಧ ಬಂದು ಒಳಗಡೆಯಿಂದ ಈ ಕಡೆ ಹಿಂದೆಯಿಂದ ಈ ಕಡೆಯಿಂದ ಏನು 5 ಅವರ್ ಆಗುತ್ತೆ ಅಂತ ದರ್ಶನ ಅಂತಂದ್ರು. 1,000 ರೂಪಾಯಿ ಟಿಕೆಟ್ ಕೊಡಿ ಅಂದ್ರೆ ಅದಕ್ಕೂ ಕ್ಯೂ ಇದೆ. ಅದೇ ಎಲ್ಲ ಜನ ಕ್ಲೋಸ್ ಆಗ್ಬೇಕಂತ, ಅರ್ಧ ಜನ ಹೋಗ್ಮೇಲೆ ಕೊಡ್ತೀವಿ ಅಂತಾರೆ. ಜನ ಸಾಗರ ಅಲ್ಲ. ಟೈಮ್ ಮಾಡಿಬಿಟ್ರೆ ಬೇರೆ ಇದೊಂದೇ ದೇವಸ್ಥಾನ ಟೈಮ್ ಮಾಡ್ತಾರೆ, ನೋಡ್ತಾ ಇರಿ.
ಬೇರೆ ದೇವಸ್ಥಾನ ನೋಡಕ್ಕೆ ಆಗಲ್ಲ. ಹ್ಞೂ ಎಲ್ಲ ನೋಡಿ ದರ್ಶನ ಮಾಡಿದ್ವಲ್ಲ, ಆರಾಮಾಗಿ ಹೋಗ್ಬೋದಾಯ್ತು. ಬೆಂಗಳೂರಿಗೆ ಹೋಗೋದು ತಾನೆ ಸಂಜೆಗೆ ರಾತ್ರಿ ಎಲ್ಲ ನಾನೇ ಎದ್ದಿದ್ದೆ ತಾನೆ. ಇನ್ನೇನು ಅಕ್ಕಪಕ್ಕ ದೇವಸ್ಥಾನಗಳಿದೆ, ಇವಾಗಲೇ ದರ್ಶನ ಆಗೋದು. ಅದೇ ಇದು ಯಾವುದು ಇಲ್ಲ. ಅವಳು ಇವಾಗಲೇ ಬರಲ್ಲ, ನೋಡ್ಕೊಬೇಕು. ಬರಲ್ಲ ಬರಲ್ಲ. ಎಲ್ಲಿ ಕರಿ ಟಿಕೆಟ್ ಕೊಡೋದು ಅಲ್ಲಿ, ಇಲ್ಲಿ ಯಾಕೆ ನಿಂತೋಳೆ?